ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಸ್, ಇದೀಗ ಡೈರೆಕ್ಟರ್ ಜೋಗಿ ಪ್ರೇಮ್ ಅವರ ಕುರಿತು ಹೊಸದೊಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಏನಪ್ಪ, ಇವಾಗ ತಾನೇ KD ರಿಲೀಸ್ ಆಯಿತು, ಮತ್ತೆ ಇನ್ಯಾವುದು ಹೊಸ ಅಪ್ಡೇಟ್ಸ್, ಅದು ಮಿಸ್ಟರ್ ಜೋಗಿ ಪ್ರೇಮ್ ಅವರ ಬಗ್ಗೆ ಅಂತ ನಾವು ನೋಡೋದಾದ್ರೆ, ಎಸ್, ಡೈರೆಕ್ಟರ್ ಜೋಗಿ ಪ್ರೇಮ್, ಎಲ್ಲರಿಗೂ ಪ್ರೇಮ್ಸ್ ಅಂತಾನೆ ಪರಿಚಯ. ಅದರಲ್ಲೂ ಪ್ರತಿಯೊಂದು ಸಿನಿಮಾದಿಂದ ಅವ್ರದ್ದೇ ಆದಂತಹ ಒಂದಷ್ಟು ವೆರೈಟಿಯನ್ನ ಎಲ್ಲ ಕನ್ನಡ ಸಿನಿಪ್ರಿಯರಿಗೂ ಸಹ ಉಣಬಡಿಸೋದು ಅದು ಪ್ರೇಮ್ಸ್ ಅವರಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳ್ಬೋದು. ಆದರೆ KD ಆದಂತಹ ನಂತರ ಎಲ್ಲೋ ಒಂದ್ ಕಡೆ ಪ್ರೇಮ್ ಮರೆಯಾಗ್ಬಿಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಆದರೆ ಬಹಳ ಸೈಲೆಂಟ್ ಆಗಿದ್ರು. ಆದರೆ ಇದೀಗ KD ಸಿನಿಮಾ ಆದ್ಮೇಲೆ ಎಲ್ಲೂ ಸಹ ಸೌಂಡ್ ಕೂಡ ಕೇಳಿಸ್ತಿರ್ಲಿಲ್ಲ, ಯಾವುದೇ ಸುದ್ದಿ ಸಹ ಬರ್ತಾ ಇರಲಿಲ್ಲ. ಆದರೆ ಇದೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಂದಿನಂತೆ ಎಲ್ಲರಿಗೂ ಸಹ ವಿಶ್ ಮಾಡಿದ್ದಾರೆ. ಆದರೆ ಕೇವಲ ವಿಶ್ ಮಾಡಿಲ್ಲ, ಈ ಮೂಲಕ ನಾಡಿನ ಜನತೆಗೆ ಹೊಸ ಚಿತ್ರ, ಹೊಸ ಮಾಹಿತಿಯನ್ನು ಸಹ ಕೊಟ್ಟಿರುವಂಥದ್ದು. ಅದೇ ಹೊಸ ಅಧ್ಯಾಯ ಶುರು, ನ್ಯೂ ಚಾಪ್ಟರ್ ಅಂತಾನೆ ಹೇಳ್ಕೊಂಡಿದ್ದಾರೆ. ಇನ್ನು KD ಚಿತ್ರದ ಮತ್ತೊಂದು ಭಾಗ ಬರ್ತಾ ಇದೆ. ಇದು KD ಸಿನಿಮಾದ 2ನೇ ಭಾಗವ, ಅಥವಾ ಕಿಚ್ಚ ಸುದೀಪ್ ಅವರ ಈ ಚಿತ್ರದಲ್ಲಿ ಲೀಡ್ ಅಲ್ಲಿ ಇರ್ತಾರಾ ಅನ್ನುವಂಥ ಒಂದಷ್ಟು ಊಹಾಪೋಹಗಳಿರುವಂಥದ್ದು. ಯಾಕೆ ಅಂತ ಅಂದ್ರೆ, ನಾವು KDಯನ್ನ ನೋಡಿದ ನಂತರ ಕಿಚ್ಚ ಸುದೀಪ್ ಅವರ ಎಂಟ್ರಿ ಇರುತ್ತೆ. ಅದನ್ನು ಸ್ಪೆಷಲ್ ಆಗಿ ಲಾಸ್ಟ್ ಅಲ್ಲಿ ಎಂಟ್ರಿಯನ್ನ ಕೊಟ್ಟು ಸಿನಿಮಾವನ್ನ ಮುಗಿಸಿರ್ತಾರೆ. ಆದ್ರೆ ಇವಾಗ ನ್ಯೂ ಚಾಪ್ಟರ್ ಅಂತ ಹಾಕೊಂಡಿರೋದನ್ನ ನೋಡಿದ್ರೆ ಇದು ಅಲ್ಲಿಗೆ ಏನಾದ್ರು ಲಿಂಕ್ ಆಗಿದೆಯಾ ಅಂತ ನೋಡ್ಬೋದು. ಆದರೆ ನಾವು ನೋಡೋದಾದ್ರೆ ಧ್ರುವ ಸರ್ಜಾ ಕೂಡ ಈ ಚಿತ್ರದ ಮತ್ತೊಂದು ಮೇನ್ ಲೀಡ್ ಆಗಿರ್ತಾರೆ. ಯಾಕೆಂದ್ರೆ KD ಸಿನಿಮಾದಲ್ಲಿ ಅವರೇ ಮೇನ್ ಲೀಡ್ ಆಗಿರೋದ್ರಿಂದ ಇದ್ರಲ್ಲೂ ಸಹ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಹೀಗೆ ಅಂದ್ರೆ ಸಾಕಷ್ಟು ಸುದ್ದಿಗಳು ಸಹ ಹರಿದಾಡ್ತಾ ಇತ್ತು. ಇನ್ನು KD ಚಿತ್ರದ ಕೊನೆಯಲ್ಲಿ ಸುದೀಪ್ ಅವರ ಪಾತ್ರ, ಆ ಪಾತ್ರದ ಮೂಲಕ ಯಾವುದೋ ಒಂದು ಹೊಸದೊಂದು ಚಾಪ್ಟರ್ ಅನ್ನ ಓಪನ್ ಮಾಡುವಂತಹ ಸುದ್ದಿಯನ್ನು ಸಹ ಕೊಟ್ಟಿದ್ರು. ಒಟ್ಟಾರೆಯಾಗಿ ಈ ರೀತಿಯ ನಾನಾ ರೀತಿಯ ಪ್ರಶ್ನೆಗಳು ಮೂಡಿತ್ತು. ಆದರೆ ಇದೀಗ ಈ ಒಂದು ಪ್ರಶ್ನೆ ಸಹ ಇದೀಗ ಯಾವೆಲ್ಲ ರೀತಿಯಲ್ಲಿ ಅಂದ್ರೆ, ಒಂದು ಪೋಸ್ಟರ್ ಎಷ್ಟರ ಮಟ್ಟಿಗೆ ಒಂದಷ್ಟು ಕ್ವಶನ್ಗಳ ಹುಟ್ಟಾಗುತ್ತೆ ಅಂತ ನೋಡೋದಾದ್ರೆ, ಇವಾಗ ಪ್ರೇಮ್ಸ್ ಅವರು ಹಂಚ್ಕೊಂಡಿರುವಂತಹ ಪೋಸ್ಟರ್ನ ನೋಡೋದಾದ್ರೆ ಪ್ರೇಮ್ಸ್ 10 ಅ ನ್ಯೂ ಚಾಪ್ಟರ್ ಬಿಗಿನಿಂಗ್ಸ್ ಅಂತಾನೆ ಬರ್ಕೊಂಡಿದ್ದಾರೆ. ಈ ಪೋಸ್ಟರ್ ಅಲ್ಲಿ ಗಮನಿಸಬೇಕಾದಂತಹ ಇನ್ನೊಂದು ವಿಶೇಷ ಅಂಶ ಏನಪ್ಪಾ ಅಂತ ಅಂದ್ರೆ, ಜೋಗಿ ಪ್ರೇಮ್ ಅವರು ಈ ಚಿತ್ರದ ಬಗ್ಗೆ ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಪೋಸ್ಟರ್ ಅಲ್ಲಿ ಇವಾಗಲೇ ನಾವು ನೋಡೋದಾದ್ರೆ ನೆಕ್ಸ್ಟ್ ಮಂತ್ ಅಂತ ಕೊಟ್ಟಿರುವಂಥದ್ದು. ಇನ್ನು ಜೋಗಿ ಪ್ರೇಮ್ ಅವರು KD ಚಿತ್ರದ ಕಥೆಯನ್ನ ಅಂದ್ರೆ ಅದೇ ಕಥೆಯ 2ನೇ ಭಾಗವನ್ನ ಏನಾದರೂ ಹೇಳೋದಕ್ಕೆ ರೆಡಿ ಆಗ್ತಾ ಇದ್ದಾರಾ, ಅಥವಾ ಈ 2ನೇ ಭಾಗದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆಯಾ ಅನ್ನೋದು ಎಲ್ಲರಿಗೂ ಸಹ ಕುತೂಹಲನ ಮೂಡಿಸ್ತಾ ಇರುವಂಥದ್ದು. ಹೀಗೆ ಒಂದಷ್ಟು ಸುದ್ದಿಗಳು ಸಹ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಆದರೆ KD ಬಂದ್ಮೇಲೆ ಬೇರೆ ಏನು ಸಹ ನ್ಯೂಸ್ ಇರಲಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೋಗಿ ಪ್ರೇಮ್ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ. ಈ ಹೊಸ ಸುದ್ದಿ, ಹೊಸ ಅಧ್ಯಾಯದ ಕುರಿತಾದಂತಹ ಬಹಳ ಒಂದಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅದೇ ರೀತಿಯಾಗಿ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ, ಪೋಸ್ಟರ್ ಅಲ್ಲಿ ಏನಿದೆ, ಆ ನ್ಯೂ ಚಾಪ್ಟರ್ ಬಿಗಿನಿಂಗ್ಸ್, ನನ್ನ ಜೀವನದ ಈ ಪಯಣದ ಉದ್ದಕ್ಕೂ ಅಪಾರ ಪ್ರೀತಿ ಮತ್ತು ಬೆಂಬಲವನ್ನ ನೀಡಿದಂತಹ ಪ್ರತಿಯೊಬ್ಬರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ಬಹುದೊಡ್ಡ ಶಕ್ತಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ನಿಮ್ಮ ಕುಟುಂಬದವರು ಸಹ, ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ಬಹುದೊಡ್ಡ ಶಕ್ತಿ. ವರಮಹಾಲಕ್ಷ್ಮಿ ಹಬ್ಬದಂದು ನಿಮಗೂ ನಿಮ್ಮ ಕುಟುಂಬದವರಿಗೂ ಸುಖ, ಸಮೃದ್ಧಿ ಮತ್ತು ದೇವಿಯ ಅಪಾರ ಆಶೀರ್ವಾದ ಸದಾ ಇರಲಿ ಅಂತ ಇದೀಗ ಹಾರೈಸ್ತೇನೆ ಅಂತಲೇ ಇದೀಗ ಜೋಗಿ ಪ್ರೇಮ್ ಬರ್ತ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಪೋಸ್ಟರ್ ಮೂಲಕ ನಾನು ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ, ನಾನೇನೋ ಒಂದು ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನ ಇದೀಗ ಜೋಗಿ ಪ್ರೇಮ್ ಅವರು ಒಂದಷ್ಟು ವಿಚಾರವನ್ನ ಹಂಚ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಯಾವಾಗ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ ಏನು ಅನೌನ್ಸ್ ಮಾಡ್ತಾರೆ, ಯಾವಾಗ ಅನೌನ್ಸ್ ಮಾಡ್ತಾರೆ, ಯಾವುದರ ಕುರಿತು ಅನೌನ್ಸ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.